ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಚಿವರಾಗಬೇಕು ಎನ್ನುವುದು ಎಲ್ಲರಲ್ಲಿಯೂ ಕೂಡ ಆಸೆ ಇರುತ್ತೆ. ಸಚಿವ ಸಂಪುಟ ವಿಸ್ತರಣೆ ಅಧಿವೇಶನದ ಬಳಿಕ ಆಗಬಹುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಮಾತನಾಡಿದ್ರು. ಮೂಡ ಪ್ರಕರಣದಲ್ಲಿ ಮುಜುಗರ ತಂದ ಸಚಿವರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಚಿವ ಸಂಪುಟ ಬದಲಾವಣೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. 2028 ಎಲೆಕ್ಷನ್ ಗಮನದಲ್ಲಿ 5ನೇ ವರ್ಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಳ್ಳೆಯದು ಅನ್ನೋ ಚರ್ಚೆ ನಡೀತಿದೆ. 5ನೇ ವರ್ಗ ಅಂತಕ್ಕಿಂತಲೂ ವೋಟ್ ಅನ್ನ ಕೆಪಾಸಿಟಿ ವೋಟ್ ಫುಲ್ ಮಾಡೋಂಥವ್ರು ಬೇಕು. 5ನ ಅಂತ ಹೇಳಿಕ್ಕಾಗಲ್ಲ ಅಥವಾ ಮುಂದುವರೆದ ಅಂತ ಹೇಳಕ್ಕಾಗಲ್ಲ. ಆದರೆ ಅವನು ಪಾಪ್ಯುಲರ್ ಇರಬೇಕು, ವೋಟ್ ಅನ್ನ ಆಕರ್ಷಣೆ ಮಾಡುವಂತ ಕೆಪಾಸಿಟಿ ಇರಬೇಕು. ಎಲ್ಲಾ ವರ್ಗಗಳನ್ನು ಬರ್ಬೇಕಲ್ಲ. ಅದೇ ಯಾವಾಗ ಬದಲಾವಣೆ ಮಾಡ್ತಾರ ಅವಾಗ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಇನ್ನು ಚರ್ಚೆನ ಸ್ಟಾರ್ಟ್ ಆಗಿರಲಿಲ್ಲ. ನೀವು ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟ ಮಾಡ್ತಾರೆ. ಬಹುಶಃ ಮಾಡ್ಬೋದು, ಮಾಡ್ಲೇಬೇಕಾಗ್ತದೆ. ವೇಟ್ ಮಾಡ್ತಾರೆ. ಅರ್ಧ ಚುನಾವಣೆ ಗೆದ್ದಂಗ. ಈಗ ಗಾಂಧೀಜಿಯವರ ಅಧ್ಯಕ್ಷತೆಯೊಳಗೆ ಒಂದೇ ಒಂದು ಅಧಿವೇಶನ, ಆ ಅಧಿವೇಶನ ನಾ ಬೆಳಗಾವಿಗೆ ಮಾಡ್ಬೇಕಂತ ಹೇಳಿ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನ ಮಾಡಿದ್ರು. ಅದ್ರ ಶತಮಾನೋತ್ಸವ ಏನಾಗ್ತೈತಿ. ಆದ್ರ ಸರ್ಕಾರ ಎಲ್ಲಾ ಮೀಟಿಂಗ್ಗಳನ್ನು ಬೆಂಗಳೂರಲ್ಲೇನೆ ಕರೆದಿದೆ. ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ಕ್ರಮ ಅಲ್ಲಿ ಬೆಂಗಳೂರಾಗ ಆಗ್ತಾ ಇದೆ. ಇಲ್ಲ, ಮೊನ್ನೆ ಮಾಡ್ಯಾರಲ್ಲ. ಮೊನ್ನೆ ಬೆಳಗಾವಿದಾಗ 5 ತಾರೀಕು ಒಂದು ಮೀಟಿಂಗ್ ಮಾಡ್ಯಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.